ಸ್ನೇಹಿತರೆ ನಮಸ್ಕಾರ. ಭಾರತದಲ್ಲಿ ಮದುವೆಗಳು, ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಸಮಾಜದಲ್ಲಿ ತಮ್ಮ ಸ್ಟೇಟಸ್ ಮತ್ತು ಅವರ ಶ್ರೀಮಂತಿಕೆಯನ್ನ ಪ್ರದರ್ಶಿಸುವ ವೇದಿಕೆಗಳಾಗಿ ಮಾರ್ಪಟ್ಟಿವೆ. ಮಾತ್ರವಲ್ಲ, ಅಲ್ಲಿ ನಿಜವಾದ ಸಂತೋಷ ಇರಲ್ಲ ಅಥವಾ ಸಂಭ್ರಮಾಚರಣೆ ಇರಲ್ಲ. ಅದು ಹೇಗಂತ ನೋಡೋದಾದ್ರೆ, ನಿಮ್ಗೆ ಗೊತ್ತಿರೋ ಹಾಗೆ ಭಾರತದಲ್ಲಿ ಮದುವೆ ಅನ್ನೋ ಒಂದು ಕನಸಿಗಾಗಿ ತಮ್ಮ ಭವಿಷ್ಯದ ದಿನಮಾನಗಳನ್ನ ಮದುವೆ ಅನ್ನೋ ಮಾರ್ಕೆಟ್ ನಲ್ಲಿ ತಮ್ಮ ಕನಸುಗಳನ್ನ ಮಾರಾಟ ಮಾಡಕತ್ತಿದ್ದಾರೆ. ಶ್ರೀಮಂತರಿಗೆ ಏನು ವ್ಯತ್ಯಾಸ ಆಗಲ್ಲ, ಯಾಕಂದ್ರೆ ಅವ್ರ ಹತ್ರ ದುಡ್ಡು ಇರುತ್ತೆ. ಆದಾಯದ ಕೆಲವೊಂದಿಷ್ಟು ಭಾಗವನ್ನ ಆ ಮದುವೆಗೆ ಖರ್ಚು ಮಾಡಿರ್ತಾರೆ. ಇಲ್ಲಿ ಮಿಡ್ ಕ್ಲಾಸ್ ಜನರು ಏನ್ ಮಾಡತ್ತಾರ ಅಂದ್ರ ತಮ್ಮ ಒಂದು ಮದುವೆ ಅನ್ನೋ ಒಂದು ಕನಸಿನಲ್ಲಿ ತಮ್ಮ ಭವಿಷ್ಯದ ದಿನಮಾನಗಳನ್ನ ಮದುವೆ ಅನ್ನೋ ಮಾರ್ಕೆಟ್ ನಲ್ಲಿ ಈ ಸದ್ಯಕ್ಕೆ ಅಡ್ಡಾಡಕತ್ತಾರ. ಹೆಂಗಪ್ಪ ಅಂದ್ರೆ ಶ್ರೀಮಂತರ ಅನುಕರಣೆ ಮಾಡೋದು. ಅವ್ರು ಏನ್ ಮಾಡ್ತಾರೆ, ಶ್ರೀಮಂತರು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾರೆ, ಇವರು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ತಾರೆ, ವಿಡಿಯೋ ಶೂಟಿಂಗ್ ಮಾಡಿಸ್ತಾರೆ, ದೊಡ್ಡ ದೊಡ್ಡ ಸೆಟ್ ಗಳನ್ನ ಹಾಕ್ಸಿರ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದೊಡ್ಡ ದೊಡ್ಡ ಭವನಗಳಲ್ಲಿ ಛತ್ರಗಳಲ್ಲಿ ಮದುವೆ ಮಾಡ್ಕೊಳ್ತಾರೆ. ಮತ್ತೆ ಬಗೆ ಬಗೆಯ ಊಟ ತಿಂಡಿಗಳು ಇರ್ತಾವೆ. ಅದೇ ರೀತಿ ಈ ಮಿಡ್ ಕ್ಲಾಸ್ ಜನರು ಕೂಡ ಅವರನ್ನ ಅನುಕರಣೆ ಮಾಡ್ತಾರೆ, ಸಾಲ ಮಾಡ್ತಾರೆ. ಇವರು, ನಾನು ಅದಕ್ಕೆ ಹೇಳಿರೋದು, ಇವರು ಮದುವೆ ಅನ್ನೋ ಒಂದೇ ಒಂದು ಕನಸನ್ನ ಈಡೇರಿಸಿಕೋಸ್ಕರ ಮದುವೆ ಅನ್ನೋ ಒಂದು ಕನಸನ್ನ ಈಡೇರಿಸಿಕೋಸ್ಕರ ತಮ್ಮ ಭವಿಷ್ಯದ ಮುಂದಿನ ದಿನಮಾನಗಳನ್ನ ಮದುವೆ ಅನ್ನೋ ಮಾರ್ಕೆಟ್ ನಲ್ಲಿ ಮಾರಾಕತ್ತಾರ. ನೋಡಿ, ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಮದುವೆ ಅನ್ನೋದ್ರ ಬಗ್ಗೆ ತಾರ್ಕಿಕವಾಗಿ ವಿಚಾರ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಜೀವನದಲ್ಲಿ ತೆಗೆದುಕೊಳ್ಳುವಂತಹ ಅತ್ಯಂತ ಕೆಟ್ಟದಾದ ಆರ್ಥಿಕ ನಿರ್ಧಾರಗಳಲ್ಲಿ ಒಂದು ಅಂತ ಹೇಳ್ತೀನಿ. ಇಲ್ಲಿ ನಾನು ಹೇಳಕ್ ಹೊರಟಿರೋದೇನಪ್ಪ ಅಂದ್ರೆ, ಮದುವೆಗೆ ಖರ್ಚು ಮಾಡಬೇಡ್ರಿ ಅಂತಾನ ಹೇಳಕತ್ತಿಲ್ಲ ನಾನು. ಮದುವೆಗೆ ಖರ್ಚು ಮಾಡ್ರಿ, ನಿಮ್ಮ ಇತಿಮಿತಿಯಲ್ಲಿ ಖರ್ಚು ಮಾಡ್ರಿ. ನೀವು ಜೀವನ ಪೂರ್ತಿ ದುಡಿದಂತಹ ಹಣವನ್ನ, ನೀವು ಜೀವನ ಪೂರ್ತಿ ದುಡಿದು ಗಳಿಸಿದಂತ ಆಸ್ತಿಯನ್ನ ಮಾರಾಟ ಮಾಡಿ ಮದುವೆ ಮಾಡಿಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇರಲ್ಲ. ನೋಡಿ, ಹೆಂಗಂದ್ರೆ ನೀವು ನಿಮ್ಮ ಮದುವೆಗೆ 300ರಿಂದ 500 ಜನರನ್ನ ಇನ್ವೈಟ್ ಮಾಡಿರ್ತಾರೆ. ಅವರು ಬರ್ತಾರೆ, ನೀಟಾಗಿ ಡ್ರೆಸ್ ಮಾಡ್ಕೊಂಡಿರ್ತಾರೆ, ಬಂದು ಸರಿಯಾಗಿ ಊಟ ಮಾಡ್ತಾರೆ. ಊಟ ಮಾಡಿ ನಿಮ್ ಜೊತೆಗೆ ಫೋಟೋಗೆ ಫೇಕ್ ಸ್ಮೈಲ್ ಕೊಟ್ಟು ಅಲ್ಲಿಂದ ಮಾಯ ಬಿಡ್ತಾರೆ. ಆದ್ರೆ ಆಕ್ಚುಲಿ ಪ್ರಾಬ್ಲಮ್ ಶುರುವಾದಾಗ ಈ 500 ಜನರಲ್ಲಿ ಅಟ್ಲೀಸ್ಟ್ 50 ಜನ ಸಮಯಕ್ಕೆ ನಿಮ್ ಜೊತೆಗೆ ಬಂದು ನಿಲ್ಲಲ್ಲ ನಿಮ್ಮ ಕಷ್ಟದಲ್ಲಿ. ಒಂದು ನೈಟ್ ಸೋಷಿಯಲ್ ಅಪ್ರೂವಲ್ ಅಥವಾ ವ್ಯಾಲಿಡೇಷನ್ಗೋಸ್ಕರ 15ರಿಂದ 20 ಲಕ್ಷ ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಎಸ್ಪೆಷಲಿ ಇದು ಮಿಡ್ಲ್ ಕ್ಲಾಸ್ ಜನರ ಬಗ್ಗೆ ನಾನು ಹೇಳಕತ್ತೀನಿ. ಒಂದು ನೈಟ್ ನಲ್ಲಿ ನೀವು ಇಷ್ಟೊಂದು ಖರ್ಚು ಮಾಡಿದ್ರೆ ಇದು ನಿಮಗೆ ಏನು ಪ್ರಯೋಜನ ಆಗುತ್ತೆ? ಇದೇನಾದ್ರೂ ನಿಮ್ಗೆ ಆಸ್ತಿ ಕ್ರಿಯೇಟ್ ಮಾಡಿಕೊಡುತ್ತಾ? ನಿಮ್ಮನ್ನ ಆರ್ಥಿಕವಾಗಿ ಸದೃಢರನ್ನಾಗಿ ಮಾಡುತ್ತಾ? ಸಾಧ್ಯನೇ ಇಲ್ಲ. ಸದೃಢರನ್ನಾಗಿ ಮಾಡೋಕ್ ಸಾಧ್ಯನೇ ಇಲ್ಲ. ನೀವು ಮಿಡ್ಲ್ ಕ್ಲಾಸ್ ಜನರು ಈ ಮದುವೆ ಅನ್ನೋ ವಿಚಾರದಲ್ಲಿ ಹುಚ್ಚುತನ ಬಿಡ್ಬೇಕು. ಸಿಂಪಲ್ ಆದಂತಹ ಮದುವೆಗಳನ್ನ ಮಾಡ್ಕೊಳ್ಳಿ. ಸಾಮೂಹಿಕ ವಿವಾಹದಲ್ಲಿ ಮದುವೆ ಆಗ್ರಿ, ಮಂತ್ರ ಮಾಂಗಲ್ಯ ವಿವಾಹ ಮಾಡ್ಕೊಳ್ಳಿ. ನಾನ್ ಮದುವೆಗೆ ಒಟ್ಟ ಖರ್ಚು ಮಾಡಬಾರ್ದು ಅಂತ ನಾ ಹೇಳಕತ್ತಿಲ್ಲ. ಖರ್ಚು ಇತಿಮಿತಿಯಲ್ಲಿರಲಿ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಒಂದು ದಿನದ ಮದುವೆಗಾಗಿ ಎಷ್ಟೋ ಜನ ತಮ್ಮ ಆಸ್ತಿ ಪಾಸ್ತಿಗಳನ್ನ ಕಳ್ಕೊಂಡಿದ್ದಾರೆ. ಮತ್ತೆ ಮದುವೆಗಾಗಿ ಬ್ಯಾಂಕ್ ನಲ್ಲಿ ಲೋನ್ ಮಾಡಕತ್ತಾರೆ. ಇತ್ತೀಚಿನ ದಿನಗಳಲ್ಲಂತೂ ಬ್ಯಾಂಕ್ ನಲ್ಲಿ ಮದುವೆಗೋಸ್ಕರ ಲೋನ್ ಅನ್ನ ಕೊಡಾಕತ್ತಾರ. ಗರ್ಲ್ಸ್ ಫ್ಯಾಮಿಲಿಗಂತೂ ಇದರಲ್ಲಿ ಸಿಕ್ಕಾಪಟ್ಟೆ, ಮದುವೆ ಅನ್ನೋ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಸಫರ್ ಆಗ್ತಾರೆ ಅವರು. ಗರ್ಲ್ಸ್ ಫ್ಯಾಮಿಲಿ ಅವರು ಸಿಂಪಲ್ ಆಗಿ ಮದುವೆ ಮಾಡ್ಕೊಳ್ಳಿ. ನಿಮ್ಮ ಶ್ರೇಯೋಭಿವೃದ್ಧಿಯನ್ನ ಬಯಸೋರನ್ನ ಕರೆದು 20ರಿಂದ 30 ಜನ ಆಗೋಲ್ರಿ, ಅವರನ್ನ ಕರೆದು ನಿಜವಾಗ್ಲೂ ನಿಮ್ಮ ಶ್ರೇಯೋಭಿವೃದ್ಧಿಯನ್ನ ಬಯಸ್ಬೇಕು. ಅವರು ಅಂತವ್ರನ್ನ ಕರೆದು ಮನೆಯಲ್ಲೇ ಅಥವಾ ದೇವಸ್ಥಾನದಲ್ಲೇ ಮದುವೆ ಆಗಿ ಸುಖವಾಗಿ ಇರ್ರಿ. ನೋಡಿ, 15ರಿಂದ 20 ಲಕ್ಷ ರೂಪಾಯಿ ಖರ್ಚು ಮಾಡೋ ಹಿಂಗಿತ್ತಪ್ಪ ಅಂತಂದ್ರೆ ದಯವಿಟ್ಟು ತೆಗೆದಿಡಿ. ಯಾಕಂದ್ರೆ ಕೇವಲ 150 ರೂಪಾಯಿದಲ್ಲಿ ಮದುವೆ ಆದಂತಹ ಉದಾಹರಣೆ ನಮ್ಮ ಮುಂದಿದೆ. ಆದ್ರೆ ನಾನು ಅದನ್ನ ಹೇಳಾಕತ್ತಿಲ್ಲ. ನಿಮ್ಗೇನು ಲಕ್ಷದಲ್ಲಿ ಅಥವಾ 2 ಲಕ್ಷದಲ್ಲಿ ಮದುವೆ ಆಗುತ್ತಪ್ಪ ಅಂದ್ರೆ ಆ ಮದುವೆ ಮಾಡ್ಕೊಳ್ಳಿ. ಮದುವೆ ಮಾಡ್ಕೊಂಡು ಉಳಿದ ದುಡ್ಡದಲ್ಲಿ ಅರ್ಧ ದುಡ್ಡಲ್ಲಿ ಇಡೀ ಇಂಡಿಯಾ ಟೂರ್ ಹೊಡೆದು ಬರ್ಬೋದು. ನೀವು ಇಡೀ ಇಂಡಿಯಾ ಟೂರ್ ಹೊಡೆದು ಬಂದು ಉಳಿದ ದುಡ್ಡಲ್ಲಿ ನಿಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಬಹುದು. ಎಸ್ಪೆಷಲಿ ಜಂಜಿಗೆ ಈ ಒಂದು ವಿಡಿಯೋ. ನಮಸ್ಕಾರ.